ಸೊ ಗೈಸ್ ಏನಪ್ಪ ವಿಷಯ ಅಂದರೆ R15V4 ಇಟ್ಟಿರೋರಿಗೆಲ್ಲ ಈ ಪ್ರಾಬ್ಲಮ್ ಆಗಿರುತ್ತೆ. ಸೊ ಬ್ಯಾಟ್ರಿ ಡೆಡ್ ಆಗಿಬಿಡುತ್ತೆ. ಸೊ ಒಂದು 3-4 ದಿನ ನಿಲ್ಲಿಸ್ಬಿಟ್ರೆ ಗಾಡಿನ ಸೊ ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ. ಸೊ ಇದಕ್ಕೇನಪ್ಪ ಸೊಲ್ಯೂಷನು ಅಂತ ಅಂದರೆ ಈ ಥರ ಆಗೋಕ್ಕೆ ರೀಸನ್ ಏನಪ್ಪ ಅಂತಂದರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆಯಲ್ಲ, ಸೊ ಅದಕ್ಕೋಸ್ಕರ ಹಿಂಗಾಗುತ್ತೆ. ಸೊ ಅದು ನಾವೇನು ಯೂಸ್ ಮಾಡಲ್ಲ, ಸೊ ಅದು ಏನಕ್ಕೆ ಅಂತಲೂ ಗೊತ್ತಿಲ್ಲ, ನಾವೇನು ಅಷ್ಟು ಯೂಸ್ ಮಾಡಲ್ಲ. ಸೊ ಇದೇ ನೋಡಿ ಕನೆಕ್ಟಿವಿಟಿದು. ಸೊ ಅದನ್ನು ರಿಮೂವ್ ಮಾಡಿಬಿಟ್ರೆ ಇದು ಪ್ರಾಬ್ಲಮ್ ಆಗೋಲ್ಲ. ಇದು ಕಪ್ಲರ್ ಇರುತ್ತೆ, ಸೊ ಕಪ್ಲರ್ನ ರಿಮೂವ್ ಮಾಡಬೇಕು. ಸೊ ಯಾರೆಲ್ಲ ಬ್ಲೂಟೂತ್ ಯೂಸ್ ಮಾಡ್ತಿದ್ದೀರಾ ಅವರೆಲ್ಲ ಕಪ್ಲರ್ ಆಗೇ ಇರಲಿ. ಬ್ಲೂಟೂತ್ ಯಾರ್ಯಾರು ಯೂಸ್ ಮಾಡಲ್ಲ ಅದೆಲ್ಲ ರಿಮೂವ್ ಮಾಡ್ಕೊಬಿಡಿ. 5 minutes later. ಈಗ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 2 minutes ಆಯಿತು ಸ್ಟಾರ್ಟ್ ಮಾಡಿ. ಈಗ ಇಂಜಿನ್ ಆಫ್ ಮಾಡಿಬಿಟ್ಟು ಚೆಕ್ ಮಾಡೋಣ, ಕೀ ಆಫ್ ಮಾಡಿಬಿಟ್ಟು ಚಾರ್ಜ್ ಆಗಿದೆಯಾ ಏನು ಅಂತ. ಸೊ ಚಾರ್ಜ್ ಆಗಿದೆ, ಸ್ವಲ್ಪ ತಗೋತಿದೆ. ಸೊ ಈ ಥರ ಮಾಡ್ಕೊಳ್ಳಿ, ಈ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.